Hello there. This video is coming out after a very long time. ಈ ವಿಡಿಯೋ ತುಂಬ ಸಮಯದ ನಂತರ ಹೊರಬರ್ತಾ ಇದೆ. So, without wasting any time, let's do what we do best. Time, people, is very important. ಅದನ್ನು ವೇಸ್ಟ್ ಮಾಡ್ಕೊಳ್ಳದೆ ಲೆಟ್ಸ್ ಡೂ ವಾಟ್ ವಿ ಡೂ ಬೆಸ್ಟ್. ಅಂದರೆ ನಾವು ಯಾವ ಕೆಲಸನ ಚೆನ್ನಾಗಿ ಮಾಡ್ತೀವಿ ಆ ಕೆಲಸನ ಮಾಡೋಣ ಬನ್ನಿ. Today, let's talk about one of the best ways to improve your spoken English. I feel that ಕನ್ನಡಿಗರಿಗೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಮಾಡೋದು ತುಂಬಾ ಈಸಿ. ಹೇಗೆ ಅಂತ ಕೇಳ್ತೀರಾ? ಲುಕ್, ನಿಮಗೆ ಗೊತ್ತಿಲ್ಲದೆ ಡೈಲಿ ಬೇಸಿಸಲ್ಲಿ ನೀವು ತುಂಬ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿಕೊಂಡೇ ಇದ್ದೀರಾ. ಅದನ್ನೇ ನೀವು ಡಬಲ್ ಅಪ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಡೆಫಿನೆಟಾಗಿ ನೀವು ಸ್ಪೋಕನ್ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೋದು. ಫಾರ್ ಇನ್ಸ್ಟೆನ್ಸ್ ಇಲ್ದಿದ್ರೆ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಫಾರ್ ಇನ್ಸ್ಟೆನ್ಸ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್, ಓಕೆ, ಇದು ಒನ್ ವರ್ಡ್ ಥರ ಯೂಸ್ ಮಾಡಬೇಕು. ಲೆಟ್ಸ್ ಸೇ ಇನ್ ಫ್ಯೂಚರ್ ಈಗ ನೀವು ಮಾತಾಡುವಾಗ ಫಾರ್ ಎಕ್ಸಾಂಪಲ್ ಅಂತ ಹೇಳೋ ಬದಲು ಫಾರ್ ಇನ್ಸ್ಟೆನ್ಸ್ ಅಂತ ಹೇಳಿ. ಓಕೆ, ಸ್ವಲ್ಪ ಪಾಶ್ ಆಗಿ ಕೇಳ್ತದೆ. ಪಾಶ್ ಅಂದರೆ ಏನು? ಪಾಶ್ ಅಂದರೆ ಹೈ ಕ್ಲಾಸ್, ಇಲ್ಲದಿದ್ದರೆ ಹೈ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಕೆಲವೊಂದು ಜಾಗ ಪಾಶ್ ಆಗಿರ್ತದೆ, ಪಾಶ್ ಏರಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಸ್ವಲ್ಪ ಹೈ ಕ್ಲಾಸ್, ಹೈ ಸ್ಟ್ಯಾಂಡರ್ಡ್ ಜನ ಇರ್ತಾರೆ. ಪಾಶ್ ಹೌಸ್, ಪಾಶ್ ಕಾರ್, ಇಲ್ದಿದ್ರೆ ಒಬ್ಬ ಜನನೇ ಪಾಶ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಹೀಸ್ ಪಾಶ್, ಶೀಸ್ ಪಾಶ್ ಅಂತ. ಓಕೆ, ಸೊ ದಟ್ಸ್ ಅಬೌಟ್ ಪಾಶ್. ಬಟ್ ರಿಮೆಂಬರ್, ಬರೀ ದುಡ್ಡಿದ್ರೆ ಪಾಶ್ ಆಗಲ್ಲ, ದುಡ್ಡಿನ ಜೊತೆಗೆ ಕ್ಲಾಸ್ ಇರಬೇಕು. ರೈಟ್? ಎನಿವೇ, coming back to the topic, one of the best ways to improve your spoken English is by doubling up English words in your daily vocabulary. ಹೇಗೆ ಅಂತ ಕೇಳ್ತೀರಾ? ಹಾಗೆ ಸುಮ್ಮನೆ. ಏನು ಸಾಂಗ್ ಅಲ್ವಾ? ದ್ಯಾಟ್ಸ್ ಮೈ ಫೇವ್ರೆಟ್ ಸಾಂಗ್. ಬನ್ನಿ ಒಂದೆರಡು ಎಕ್ಸಾಂಪಲ್ಸ್ ನೋಡ್ಕೊಂಡು ಬಂದ್ಬಿಡೋಣ. ನೆನ್ನೆ ಮಾರ್ಕೆಟಿಗೆ ಹೋಗಿದ್ದೆ. ಏನು ಎಕ್ಸ್ಪೆನ್ಸಿವ್, ಗಾಶ್. ಬೇಸಿಕ್ಸ್, ಟೊಮ್ಯಾಟೊ, ಪೊಟ್ಯಾಟೊ, ಅನಿಯನ್ಸ್ ಪ್ರೈಸ್ ಎಲ್ಲ ಸ್ಕೈ ರಾಕೆಟ್ ಆಗಿಬಿಟ್ಟಿದೆ. ಡೇ ಬೈ ಡೇ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಹೈ ಆಗ್ತಾನೆ ಹೋಗ್ತಾ ಇದೆ. ಗಾಡ್ ನೋಸ್ ಎಲ್ಲೋಗಿ ಮುಟ್ಟುತ್ತೋ. ವೆರಿ ಎಕ್ಸ್ಪೆನ್ಸಿವ್. ಮಾತಾಡ್ತಾ ಆದಷ್ಟು ಇಂಗ್ಲೀಷ್ ವರ್ಡ್ಸ್ನ ಸೆಂಟೆನ್ಸ್ ಒಳಗಡೆ ಸ್ಟಫ್ ಮಾಡ್ಕೊಂಡೇ ಹೋಗಬೇಕು. ಕೇಳೋರಿಗೆ ಗೊತ್ತೇ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ನಿನ್ನೆ ಕಾಲೇಜ್ ಡೇ ಇವೆಂಟ್ ಗ್ರ್ಯಾಂಡ್ ಇತ್ತಲ್ಲ. ಇನಿಷಿಯಲ್ ಗೆಸ್ಟ್ ಸ್ಪೀಚ್ ಒಂದು ಬಿಟ್ಟರೆ ಬೇರೆಲ್ಲ ಪ್ರೋಗ್ರಾಮ್ಸ್ ಒಂಥರ ಕ್ಲಾಸಾಗಿ ಪ್ರೆಸೆಂಟ್ ಮಾಡಿದರು. ವೆರಿ ಎಂಜಾಯಬಲ್. ಬಾಯ್ಸ್ ಎಲ್ಲ ಲಾಸ್ಟಲ್ಲಿ ನಿಂತ್ಕೊಂಡು ದೇ ವರ್ ಡ್ಯಾನ್ಸಿಂಗ್ ಲೈಕ್ ದೆರ್ ಇಸ್ ನೋ ಟುಮಾರೋ. ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಎಲ್ಲ ನೋಡಿದ್ರು, ಬಟ್ ದೇ ಜಸ್ಟ್ ಲೆಟ್ ದೆಮ್ ಎಂಜಾಯ್. ಎನಿವೇ, ಆಲ್ ಇನ್ ಆಲ್, ಗ್ರೇಟ್ ಡೇ ಅಲ್ವಾ? ಹಾಗೆ ಸುಮ್ಮನೆ ಟ್ರೈ ಮಾಡಿ. ಇನಿಷಿಯಲಲ್ಲಿ ನಿಮಗೆ ಸ್ವಲ್ಪ ಅನ್ಕಂಫರ್ಟಬಲ್ ಎಲ್ಲ ಫೀಲ್ ಆಗ್ಬೋದು, ಬಟ್ ದಟ್ಸ್ ಓಕೆ. ಬರ್ತಾ ಬರ್ತಾ ರಾಯನ್ ಕುದುರೆನೇ ಕತ್ತಾಗ್ಬಿಟ್ಟಿದೆ ಅಂತೆ, ಇನ್ನು ನೀವೇನು ಮಾಡಬೇಡಿ. ಸೊ ಗೈಸ್, ಕೀಪ್ ಆನ್ ಟಾಕಿಂಗ್, ಪ್ರಾಕ್ಟೀಸ್ ಮಾಡಿ. ದಿ ಮೋರ್ ಯು ಟಾಕ್, ದಿ ಫಾಸ್ಟರ್ ಯು ಲರ್ನ್. ಎಷ್ಟು ಜಾಸ್ತಿ ಮಾತಾಡ್ತೀರಾ ಅಷ್ಟು ಬೇಗ ಕಲಿತೀರಾ. ಓಕೆ, ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. Until then, you take care. Bye-bye.